ಸರಿ ಆಯಿತು, ನೀವು ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ, ಅವ್ರ ಸಾಕ್ಷಿ ಐತೆ, ಅವ್ರು ತೋರಿಸ್ತಾರೆ. ಆಮೇಲೆ ನಾವು ಏನು ಹೇಳಿದ್ರು ನೀವು ಒಪ್ಕೋಬೇಕಷ್ಟೇ. ನೀವು ತಿರ್ಗಿ ಮುಂದಕ್ಕೆ ಏನೂ ಮಾತಾಡೋಂಗಿಲ್ಲ. ಅದೇನು ಮಾಡ್ತೀವಿ ಅಂತ ಗೊತ್ತಿಲ್ಲ. ನೀವು ಇಷ್ಟೊಂದು ನಾವು ಮಾಡಿಲ್ಲ ಅಂತ ಇಷ್ಟೊಂದು ವಾದ ಮಾಡ್ತಾ ಇದ್ರಲ್ಲ, ಅವ್ರು ನಮ್ಮ ಹತ್ರ ಸಾಕ್ಷಿ ಐತೆ ಅಂತ ಇದ್ದಾರೆ. ತೋರಿಸ್ಲಿಲ್ಲ ಅವ್ರ ಸಾಕ್ಷಿನ. ಗೌಡ್ರೆ, ಇಂಥ ಜನಗಳು ಎಲ್ಲೆಲ್ಲೂ ಇಲ್ಲ. ಯಾರು ನನ್ನ ಮಕ್ಕಳಾಗ್ದಿಲ್ದಾರನ್ನ ಕಣ್ಣಾಕ್ ಬೆಳಿಗ್ತಂಗೆ ಅಂತಾರೆ. ನಮ್ಮ ಪುಣ್ಯಮ್ಮನ ಕಣ್ಣಾಕ್ ಬೆಳಿಗ್ತಂಗೆ ಅಂತಾರೆ. ಒಂದು 5 ನಿಮಿಷ ಸುಮ್ಕಿರು, ಆಮೇಲೆ ಮಾತಾಡ್ಮಂತೆ. ಅದು ಆಮೇಲೆ ಹೇಳ್ಮಂತ ಲಾಸ್ಟಿಗೆ. ತಡಿ ಸುಮ್ಮನಿರು. ಇವಾಗ ನಾವು ಪ್ರೂವ್ ಮಾಡ್ತೀವಿ. ಅವರು ಮಾಡಿರೋದು, ಅವಳೇ ಮಾತಾಡಿರೋದು, ಅವಳೇ ಹೇಳಿರೋದು, ನಾನೇ ಎಣ್ಣೆ ಒಯ್ದೆ, ನಾನೇ ಜಾರ್ ಬೀಳಂಗೆ ಮಾಡಿದೆ ಅಂತ ಅವಳೇ ಹೇಳಿರೋದನ್ನ ನಾವು ಪ್ರೂವ್ ಮಾಡ್ತೀವಿ, ಅವಳೇ ಮಾಡಿರೋದು ಅಂತ. ತರಮ್ಮ ಫೋನ್ ತತ್ತಾರೆ ರೀತಮ್ಮ, ತಾಂಬೈ ಹಾಕ್ತೀನಿ. ನೋಡ್ರಿ ಗೌಡ್ರೆ, ಅವಳೇ ಸೋಮಿನೇ ಮಾತಾಡಿರೋದು. ಪಾತಪ್ಪ ನೋಡಿ ಕೇಳಿಸ್ಕೆ, ಅವಳು ಮಾತಾಡಿರೋದನ್ನೇ ನಮ್ಮ ಮೇಮ್ ರೆಕಾರ್ಡ್ ಮಾಡ್ಕೊಂಬಂದವಳೆ. ಎಲ್ಲಾನ ನಮ್ಮ ತಾಯಿ ಸಾಕ್ಷಿ ಐತಿ. ಅವಳು ಬಾಯಿಂದಲೇ ಬಂದಿರೋದು. ಅತ್ತೆ ಸೊಸೆ ಎಲ್ಲ ಮಾತಾಡ್ತಾ ಇರೋದು. ಈ ಕೆಲಸನ ಈ ಸೌಮ್ಯನೇ ಮಾಡಿದ್ದು. ಮುತ್ತು ಹೆಂಗೈತೆ? ತುಂಬ ಚೆನ್ನಾಗೈತೆ ಸೌಮ್ಯ ಅಕ್ಕ, ನೀನು ಮಾಡಿರೋ ಕೆಲಸ ಸೂಪರ್ ಆಗೈತೆ. ನಮ್ಮ ಅಕ್ಕ ಹೇಳ್ಬಿಟ್ಲು, ನನಗೆ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಯಪ್ಪ, ಅಷ್ಟು ಖುಷಿ ಆಯಿತು ನನಗೆ. ಎಲ್ಲರೂ ಭಾಳ ಖುಷಿ ಆಗ್ಬಿಡ್ತು. ತುಂಬ ಒಳ್ಳೆ ತಲೆ ಓಡಿಸ್ಬಿಟ್ಟು ಒಳ್ಳೆ ಐಡಿಯಾ ಮಾಡಿ ಸರಿಯಾಗಿ ಮಾಡಿದ್ಯಾ ಸೌಮ್ಯ ಅಕ್ಕ. ಅವನೇ ಮುತ್ತು. ಮತ್ತೆ ನನ್ನ ಸೊಸೆ ಬಿದ್ದಿರೋದು ನೋಡಿ ಅವ್ರು ಅವತ್ತು ನಕ್ಕಿದ್ರು ಅಂದಮೇಲೆ ನಾನು ಮತ್ತೆ ಅವ್ರನ್ನ ಬೀಳ್ಸೋತಕ್ಕ ನಾನು ಬಿಡ್ತೀನಿ. ಅವಳು ಗಂಡಂತ ಪನ ಮಾತಾಡ್ತಿದ್ಲು. ಬಟ್ಟೆ ಒಗೆಯಕ್ಕೆ ಹೋಗ್ತೀನಿ ಕಣ್ರಿ, ಇವಾಗ ಬಟ್ಟೆ ಜಾಸ್ತಿ ಇದ್ದಾವೆ ಅಂತೇಳಿ ಮಾತಾಡ್ತಿದ್ಲು. ಅದನ್ನ ಕೇಳಿಸ್ಕೊಬಿಟ್ಟೆ. ಬಂದು ಮನೆಗೆ ಗೌಡ್ಲೆ ಎಣ್ಣೆ ಇತ್ತು, ದೀಪ್ ಕಾಕ ಎಣ್ಣೆ ತಗೊಂಡೋಗಿ ಹಾಕ್ಬಿಟ್ಟೆ. ಸರಿಯಾಗಿ ಜಾರು ಹೋಯ್ಕೊಂಡು ಬಿದ್ದವಳೆ. ಸರಿಯಾಗಿ ನೋವಾಗಿರುತ್ತೆ. ನಮ್ಮನ್ಗೆ ಇದು ಮಾಡಿದವ್ರನ್ನ ನಾವೇ ಯಾವತ್ತೂ ಬಿಡಲ್ಲ. ಸೌಮ್ಯಕ್ಕ, ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ಯಾ ನೀನು. ಆಯ್ತಾ? ಮುತ್ತು ಅಂದ್ರೆ ಯಾರು? ಅಂತಂದ್ರೆ ಶಂಕರಿ ಮಗಳು, ಸಣ್ಣಪ್ಪಣ್ಣ ಮೊಮ್ಮಗಳು. ಅದೇ ಅವನು ಶಂಕರಿ ಇಲ್ವಿ, ಅವ್ರ ಮಗಳು ಮುತ್ತು ಅಂದ್ರೆ 2ನೇದು. ಹುಡುಗಿ ಮಾತಾಡ್ತಾ ಇರೋದು. ಅವಳು ಇವರೆಲ್ಲ ಸೇರ್ಕೊಂಡು ಹೆಂಗೆ ಮಾಡ್ತಾರೆ ನಮಗೆ. ಅಲ್ಲ, ನಾವೇನು ಅವ್ರ ಸುದ್ದಿಗೆ ಹೋಗಿಲ್ಲ. ಅವಳು ಚೇರ್ ಮೇಲಿಂದ ಬಿದ್ದಿರೋಳು ಅವಳು. ನೀ ಹೇಳ್ತಾರ್ತಾಳೆ, ಅದನ್ನು ಕೇಳಿಸ್ಕೊಂಬ್ಲಿ. ಅವತ್ತು ಇವಳು ಚೇರ್ ಸರಿಯಾಗಿ ಹಾಕೊಂಡಿಲ್ಲ. ಏನೋ ಇವಳು ಬೀಳಕ್ಕೆ ಅವ್ರೇನು ಕಾರಣ ಅಲ್ಲ, ಇವಳು ಚೇರ್ ಸರಿಯಾಗಿ ಹಾಕೊಂಬಂದಂಗೆ ಕುತ್ಕೊಂಡವಳೆ. ಬಿದ್ದಿದ್ದಕ್ಕೆ ನಕ್ಕಿದ್ರಲ್ಲ, ಅದೇ ನನಗೆ ಸಿಟ್ಟು. ಯಾಕೆ ನಗಬೇಕು, ನನ್ನ ಸೊಸೆ ಬಿದ್ದಿರೋದು ನೋಡಿ ಎಂಬುದೇ ನನಗೆ ಸಿಟ್ಟು. ಅದಕ್ಕೆ ಮತ್ತೆ ಇವತ್ತು ನಾನಾಗಿ ನಾನು ತಗೊಂಡೋಗಿ ಎಣ್ಣೆ ಒಯ್ದು ಬೀಳಿ ಕಾಲು ಮುರಿ ಕಮ್ಮಂಗೆ ಮಾಡಿದೆ. ಮುರಿಬೇಕು, ಕಾಲು ಮುರಿದೋಗ್ಬೇಕು. ನನ್ನ ಕಣ್ಣೆದ್ರಿಗೆ ಅನುಭವಿಸ್ಬೇಕು. ನನ್ನ ಸೊಸೆ ಹೆಂಗೆ ಅವಳು ಇವಾಗ ಸೊಂಟನ ಮುಂದಕ್ಕೆ ಒಂದು ಕಡೆಗೆ ಹೆಂಗೆ ಹೋಗೈತೋ ಹಂಗೆ ಅವ್ರಿಗೂ ಏನಾನ ಒಂದು ಊನ ಆಗಬೇಕು, ನಾವು ನೋಡಿ ನಗಬೇಕು. ಹಂಗೆ ಆಗಲೇಬೇಕು ಅಂತಲೇ ನಾವು ಮಾಡ್ತಾ ಇರೋದು. ಆಗಲಿ, ಸರಿಯಾಗಿ ಆಗಲಿ. ನಾವು ಕಾತ್ಕೊಂಡಿದ್ದೀವಿ. ಹಂಗಾದ್ರೆ ಸಾಕಪ್ಪ ದೇವ್ರೆ, ಸರಿಯಾಗಿ ನೀನು ಶಿಕ್ಷೆ ಕೊಡಬೇಕು ಅಂತ ಕಾತ್ಕೊಂಡಿದ್ದೀವಿ ಕಣೆ. ನಮ್ಮ ಸೊಮ್ಮೆ ಯಾರಿಗೂ ಗೊತ್ತಿಲ್ದಂಗೆ ಅಂತ ಕೆಲಸ ಮಾಡಿಬಿಟ್ಟವಳು ನೋಡು. ಯಾರಿಗೂ ಗೊತ್ತಿಲ್ಲ ಅವಳು ಮಾಡಿರೋ ಕೆಲಸ. ಇವಳು ಮಾಡಿರೋದಂತ ಅವ್ರಿಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಜೀವಿತ ಅಂತನೂ ಭಾಳ ಖುಷಿ ಪಟ್ಬಿಟ್ಲು. ಯಪ್ಪ ಅವಳಿಗೂ ಬಲ್ ಖುಷಿ ಆಯಿತು. ಬಂದು ಅವ್ರ ಅತ್ತೆನೇ ಮಾಡಿರೋದಂತ ಗೊತ್ತಾಗ್ಬಿಡ್ತು, ಇನ್ನೂ ಖುಷಿ ಪಟ್ಬಿಟ್ಲು. ಯಪ್ಪ ಭಾಳ ಖುಷಿ ಪಟ್ಲು ನಮ್ಮ ಜೀವಿತ. ನನ್ನ ಮಗನೂ ಹೊಡಿತಾನೆ. ನನ್ನ ಸೊಸೆ ಖುಷಿಯಾಗಿರ್ಬೇಕಂತಂದರೆ, ನನ್ನ ಸೊಸೆನ ನಮ್ಮನ್ನೆಲ್ಲನ ಇಲ್ಲಿ ಇಷ್ಟಪಟ್ಟು ನಮ್ಮ ಜೊತೆ ಎಲ್ಲರ ಜೊತೆ ಖುಷಿಯಾಗಿರ್ಬೇಕಂತಂದರೆ ಅವಳಿಗೂ ನಾವು ಖುಷಿಯಾಗೋ ಥರ ನಾವು ಏನಾರ ಮಾಡಬೇಕು. ಏನಾದರೂ ಮಾಡಿದ್ರೆ ಖುಷಿಯಾಗಿರ್ತಾಳೆ ನನ್ನ ಸೊಸೆ. ಅದೇ ನನ್ನ ಸೊಸೆ ಖುಷಿಯಾಗಿರೋದೇ ಬೇಕಾಗಿರೋದು ನಮಗೆ. ನಮ್ಮ ಮಗ ಅಂತೂ ಇಂಥವನು. ಅದಕ್ಕೆ ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ತೀವಿ. ಸೊಸೆ ಖುಷಿಯಾಗಿರ್ಬೇಕು ನಮಗೆ. ನಮ್ಮ ಸೊಸೆ ಖುಷಿಯಾಗಿರೋಕ್ಕೆ ನಾನು ನಮ್ಮ ಅತ್ತೆ ಏನು ಬೇಕಾದ್ರೂ ಮಾಡ್ತೀವಿ. ನೀನು ಹಂಗೆ ಕಣೆ ಮುತ್ತು, ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟೆ. ಎಲ್ಲರೂ ಹಂಗೆ ಅಂತಾರೆ, ನೀನು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟೆ, ನೀನು ತುಂಬ ಸೈಲೆಂಟ್ ಅಂದ್ಕೊಂಡಿದ್ದೆ ಅಂತ ಎಲ್ಲರೂ ಹಂಗೆ ಅಂದ್ಕೊಂತಾರೆ. ನಾನು ಅವಳು ಸೈಲೆಂಟು, ಇವಳು ಸ್ವಲ್ಪ ಎಲ್ಲ, ಇವಳು ಸೈಲೆಂಟು ಅವಳು ವೈಲೆಂಟು ಅಂತ ಅಂದ್ಕೊಂಡಿದ್ದೆ. ಅವಳಿಗಿಂತ ನೀನು ತುಂಬ ವೈಲೆಂಟು. ಯಪ್ಪ ನೀನು ನೋಡಿ ಸುಮ್ಮನಿದ್ದೆ ಅಂಥ ಕೆಲಸ ಮಾಡಿಬಿಟ್ಟೆ. ನನಗೇನೆ ನಂಬಕ್ಕಾಗ್ತಿಲ್ಲ ಕಣೆ ಮುತ್ತು, ನೀನು ಅಂಥ ಕೆಲಸ ಮಾಡಿಬಿಟ್ಟಿದ್ಯಾ. ನಾನು ಮಾಡಿದ್ದೀನಿ ಅಂತಂದ್ರೂ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಜೀವಿತನೇ ಮಾಡಿರ್ಬೇಕು ಅಂತ ಎಲ್ಲ ಒಂದು ಕಡೆಗೆ ಅವಳು ನೋಡಿ ನಕ್ಕದ್ಲಲ್ಲ, ಎಲ್ಲ ನಮ್ಮ ಸೊಸೆ ಮೇಲೇ ಅನುಮಾನ ಪಡ್ತಾರೆ ಅವರು, ಇವಳೇ ಮಾಡಿರ್ಬೇಕು ಅಂತ. ಆದರೆ ಅವಳು ಮಾಡಿಲ್ಲ. ಅದಕ್ಕೆ ಮತ್ತೆ ರಾಜರಶ್ವಗೆ ಮುಂದೆ ಬಂದಿದ್ದು ಅಂತ ಏನಾದರೂ ಒಂದು ಹೇಳ್ಬಿಡ್ಬೋದು. ನೋಡ್ರಿ ಗೌಡ್ರೆ, ಇಂಥದ್ದು ನೋಡಿ ಎಂಥದ್ದು ಮಾಡಿದ್ದಾರೆ. ಕೇಳಿಸ್ಕೊಂಡ್ರಲ್ಲ, ಅವಳ ಬಾಯಿಂದಲೇ ಗೊತ್ತಾಯ್ತು. ಅವ್ರು ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡವಳೆ, ಹಿಂದಿಂದ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡವಳೆ. ನೋಡ್ರಿ, ಇಂಥ ಮಾಡಿದ್ಮೇಲೆ ಯಾರು ಸುಮ್ಮನಿರ್ತಾರೆ? ಅವಳೇ ಹೇಳ್ತಾಳೆ, ನಮ್ಮ ಸೊಸೆ ಬೀಳಕ್ಕೇನೋ ಅವಳೇನು ಕಾರಣ ಅಲ್ಲ, ಇವಳು ಚೇರ್ ಹಾಕ್ಕೊಂಡಿರ್ಲಿಲ್ಲ ಬಿದ್ಲು ಅಂತ. ಆದರೆ ಇವಳು ಯಾಕೆ ಬೀಳಿಸ್ಬೇಕು? ಎಣ್ಣೆ ಒಯ್ದು ಬೀಳಿಸ್ತೆ ಅಂತ ಹೇಳ್ತಾಳಲ್ಲ, ಇವಳು ಎಣ್ಣೆ ಒಯ್ದು ಯಾಕೆ ಬೀಳಿಸ್ಬೇಕು? ಇನ್ನು ಅವಳಾಗಿ ಅವಳು ಬಿದ್ದರೆ ನಗ್ಲೇಳು, ಅವಳ ಅವತ್ತು ನಕ್ಕಿದ್ಲು ಅಂತ ಇವರು ನಗ್ಲೇಳು. ಆದರೆ ಎಣ್ಣೆ ಒಯ್ದು ಬೀಳಿಸ್ಬೇಕಂಬೋದು ಏನು? ಎಣ್ಣೆ ಒಯ್ದು ಯಾಕೆ ಬೀಳಿಸ್ಬೇಕು? ಅದು ಕೇಳ್ರಿ. ಇವಾಗ ನಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಿಮ್ಮದು. ನೋವಾಗೈತೇನಮ್ಮ? ತುಂಬ ನೋವಾಗೈತೆ. ಕಾಲು ಮೇಲಿಂದ ಕೆಳಗಡೆ ಹೊಡಿತೈತೆ. ಹಂಗೇನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ತುಂಬ ನೋವೈತೆ ಕಾಲು.
ಸುಳ್ಳು ಹೇಳ್ತಾಳೆ. ಯಾವ ನೋವು ಇಲ್ಲ ಏನಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ. ಹಿಂಗೆ ಸುಳ್ಳು ಹೇಳೋಕ್ಕಾಗುತ್ತೆ? ನಿನಗೆ ನೋವು ಕಾಮುತ್ತೆ. ಅವ್ರಿಗೆ ಅದು ಕಾಮಂಗಿದ್ರೆ ಗೊತ್ತಾಗೋದು. ಅವ್ರಿಗೆ ನೋವು ಕಾಮಲ್ವಲ್ಲ, ಅದಕ್ಕೆ ಸುಳ್ಳು ಹೇಳ್ತಾರಂತೆ. ಮುಚ್ಚರ ಬಾಯಿ. ಯಾರು ನನ್ನ ಗೌಡ್ರೆ ಕಣ್ಣಾಕ್ ಬೆಳ್ಳಿಕ್ತಂಗಂತಾರೆ. ನಮ್ಮ ಪುಣ್ಯಮ್ಮನ ನಮ್ಮ ಕುಸುನ ಹೆಂಡ್ತಿನ ಕಣ್ಣಾಕ್ ಬೆಳ್ಳಿಕ್ತಂಗಂತಾರೆ. ಮಕ್ಕಳಿಲ್ಲ ಮರಿ ಇಲ್ಲ ಅಂತ. ಇವನು ಮದುವೆನೇ ಇರಲಿಲ್ಲ ಇಷ್ಟಿನ. ಇವಾಗ ಅದು ಯಾವುದೋ ಒಂದು ತಂದು ಕಟ್ಟಿರೋದಕ್ಕೆ ತಲ್ಬಡ್ಗನ್ನ ಈಗ ತಲ್ಬಡ್ಗಾಡ್ದಂಗೆ ಆಡುತ್ತೆ ಅದು. ತಲ್ಬಡ್ಗನ್ ಕರ್ಕೊಂಬಂದು ಕಟ್ಟೇವ್ರಿ ತಲ್ಬಡ್ಗನ್ನ. ಎಲ್ಲ ಮಾತಾಡ್ಬೇಡ ನೋಡು ನೀನು. ನನ್ನ ಮೊಮ್ಮಗಳು ನಂಗೆ ಅಂದಿದ್ದಿ ಅಂದ್ರೆ ಸರಿಯಾಗಲ್ಲ. ಅಜ್ಜಿ ತಲ್ಬಡ್ಗ ಅಂತೀಯಾ? ನಾನೇನು ಮಾಡಿದ್ದೀನಿ ನೀನು ತಲ್ಬಡ್ಗ ಅಂಬಾಕ್ಯ? ನೋಡು ನೀನು ತಲ್ಬಡ್ಗಿ, ನಾನಲ್ಲ ನೀನು. ಮುಚ್ಚಮ್ಮ ಬಾಯಿ. ಏನು ಮಾತಾಡ್ತಾ ಇದ್ದೀರಾ? ಮಾಡೋದು ಮಾಡಿಬಿಟ್ಟು ಇನ್ನೂ ಜೋರು ಮಾಡ್ತಾ ಇದ್ದೀರಾ. ಅಲ್ಲ ಕಣಮ್ಮ, ಏನು ನೋವೇನು ಕಾಣಿಸಲ್ಲ, ನಿನಗೆ ನೋವಿಲ್ಲ ಅಂತ ಹೇಳ್ತೀಯಲ್ಲ. ಬಿದ್ದಿರೋದು ನೋವು ನಿನಗೆ ಗೊತ್ತಾ? ಏನಮ್ಮ ನೋವು ಕಾಣಿಸ್ತಾ ಆಯ್ತಾ ನಿನಗೆ? ಅಲ್ಲ ಏನಮ್ಮ ಮಾತಾಡ್ತೀರಾ? ಇನ್ನೂ ದೊಡ್ಡದಾಗಿ ಎಷ್ಟು ಜೋರಾಗಿ ಹೇಳ್ಬಿಟ್ಟೆ ಸೌಮ್ಯ. ಅಲ್ಲ ಕಣಮ್ಮ, ನಾನೇನಂತದ್ದು ಮಾಡೇ ಇಲ್ಲ, ನಾನು ಹಂಗೆ ಹಿಂಗೆ ಅಂತ ಹೇಳ್ದಲ್ಲ. ಅಲ್ಲ ಇಂಥ ಕೆಲಸ ಮಾಡಬಾರ್ದು ಕಣಮ್ಮ, ದೇವ್ರ ಮೆಚ್ಚಲ್ಲ. ಈಗ ನಾವು ನ್ಯಾಯ ರೀತಿಯಿಂದನ ದುಡ್ಕೊಂಡು ತಿಂದು ಒಬ್ಬರಿಗೆ ಒಳ್ಳೇದು ಬಯಸಿದ್ರೆ, ಒಳ್ಳೆ ಮನ್ಸು ಅನ್ನೋದಿದ್ರೆ ದೇವ್ರು ಎಲ್ಲೋದ್ರೂ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಇಂಥದ್ದು ಮಾಡಬಾರ್ದು ಯಾರಿಗೇನೆ. ಅಲ್ಲ ಅವರು ಬಿದ್ದರು ಅಂತೇಳಿ ಏನೋ ನಿನ್ನ ಸೊಸೆ ಬಿದ್ದಿದ್ದಕ್ಕೆ ಅವರೇ ಕಾರಣ ಅಂತೇಳಿ ಅವ್ರಿಗೆ ಆ ರೀತಿ ಮಾಡಿದ್ರೆ ಅದು ಹೆಂಗಮ್ಮ ಸರ್? ಇವತ್ತು ನಿನ್ನ ಬಾಯಿಂದಲೇ ಬಂದೈತಲ್ಲಮ್ಮ ಅದೆಲ್ಲನ, ಸತ್ಯ ಹೊರಗಡೆ ಬಂದೈತೆ. ಇದಕ್ಕೇನು ಹೇಳ್ತೀಯ ನೀನು? ಅವ್ರಿಗೆ ಇವಾಗ ಕಾಲು ನೋವಾಗೈತಂತೆ, ಕಾಲು ನೋವು ಅಂತ ಹೇಳ್ತಾ ಇದ್ದಾರೆ. ತುಂಬ ನೋವು ಅನುಭವಿಸ್ತಾ ಇದೀವಿ ನಾವು ಅಂತ. ಅದೆಲ್ಲ ಏನು ಬೇಕಾಗಿತ್ತು ನಿಮಗೆ? ಅಕ್ಕಪಕ್ಕದಾಗ ಇದ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗೋಕೆ ಅನ್ನೋದು ಗೊತ್ತಾಗಲ್ವಾ? ನೋಡು ಎಲ್ಲ ಇದ್ದ ನೀನು ನನ್ನ ಮಗ ನ್ಯಾಯ ಹೇಳಕ್ಕೆ ಬಂದ್ಕೊಂಡು ಚಿಕ್ಕಲಾಗ ಅವ್ರು ತುಂಬ ಕೊಡ್ಕೊಡು 50 ರೂಪಾಯಿ ಅಂತ ಓಡಾಡ್ತಿದ್ದಾನೆ. ಈಗ ಇವ್ನು ನ್ಯಾಯ ಹೇಳಕ್ಕೆ ಓಡಾಡ್ತಾನೆ. ಪಿಟಿ ಬೈಕೆ ಬೇಡವೇ ಕೊಂಗ್ಲಿ ನೀನು? ಪಿಟಿ ಇವೆಲ್ಲ ನಡೆಯಲ್ಲ. ಸರಿಯಾ ಬಾಯ್ ಬಿಟ್ಟು ಮಾತಾಡೋದು ಕಲಿ. ಇವೆಲ್ಲ ಪಿಟಿ ಬೈಕೆ ಅಂಬದ ಅವೆಲ್ಲ ನಡೆಯಲ್ಲ ಕಣಮ್ಮ. ಮಾತಾಡೋನ್ ಬೈಕೆ ಅಂತ ಇದ್ದಾಳೆ. ಇವನೆಲ್ಲ ಇದ್ದಾನು ಇಲ್ಲಿ ಬಂದು ನ್ಯಾಯ ಹೇಳ್ತಾನೆ ಅಂತ ಹೇಳ್ತಾರೆ. ಮತ್ತೆ ಹಿಂಗಿದ್ದಾರೆ ಹಿಂಗೆ ಇರಲ್ಲ ಯಾರೂ. ಒಳ್ಳೆತನ ಒಳ್ಳೆ ಮನ್ಸು ಅಂಬೋದಿದ್ರೆ ದೇವರು ಯಾವ ಸ್ಥಾನಕ್ಕೆ ಕುಂಡ್ರಿಸ್ತಾನೆ ನೋಡು. ಒಳ್ಳೇದಿರ್ಬೇಕು ಫಸ್ಟು. ಪಾತಾಳನ ಮನಸ್ಸಲ್ಲಿ ಅವನೇನೇನು ತಲೆ ಕೆಟ್ಟು ಊರೆಲ್ಲ ಓಡಾಡ್ತಿದ್ರು. ಪಾತಾಳನ ಮನಸ್ಸಲ್ಲಿ ಯಾರಿಗೂ ಕೆಟ್ಟದ್ದು ಬಯಸ್ಬೇಕು, ಕೇಡ್ ಬಯಸ್ಬೇಕು ಅನ್ನೋದು ಯಾರಿಗೂ ಇರಲಿಲ್ಲ. ಅವಣ್ಣೆಂದು ಮಗು ಮನ್ಸ್ತಾರ. ತುಂಬ ಒಳ್ಳೆ ಮನ್ಸಿರೋದಕ್ಕೆ ದೇವ್ರು ಇವತ್ತು ಎಲ್ಲ ಇದ್ದವ್ರನ್ನೆಲ್ಲ ಎಲ್ಲಿಗೋ ತಾಂಡೋಗಿ ಇವತ್ತು ಎಂಥ ಸ್ಥಾನ ಕೊಟ್ಟಿದ್ದಾನೆ ದೇವರು ಅನ್ನೋದಕ್ಕೆ ಪಾತಾಳನೇ ಸಾಕ್ಷಿ. ಒಳ್ಳೆ ಮನಸ್ಸು ಒಳ್ಳೆ ಗುಣ ಅನ್ನೋದಿದ್ರೆ ಎಲ್ಲಿದ್ದ ಬೇಕಾದ್ರೆ ಎಲ್ಲಿಗೆ ಯಾರನ್ನೂ ಬೇಕಾದ್ರೂ ಗೆದ್ಕೊಂಡು ಬರ್ಬೋದು ಅನ್ನೋದು ಪಾತಾಳನ ನೋಡಿ ಕಲಿಬೇಕಾಗುತ್ತೆ. ಯಾರನ್ನೂ ಅಷ್ಟೊಂದು ಸುಲಭ ಗಣೆ ಬರ ಕಟ್ಟಾಗಿ ಮಾತಾಡಬಾರ್ದು. ಅಲ್ಲ ಇವಾಗ ನೋವು ಅಂತ ಹೇಳ್ತಿರಲ್ಲ, ನಾನು ಕೇಳೋದು ಇವಾಗ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ನಡೀರಿ. ಹಾಸ್ಪಿಟ್ಲಿಗೆ ತೋರಿಸಿ ಅದೇನು ಬೇಕಾದ್ರೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಷ್ಟೇನೆ. ಅದೇನು ಬೇಕಾದ್ರೆ ಕೊಡಿಸ್ತೀವಿ, ಆಸ್ಪತ್ರೆಗೆ ತೋರಿಸ್ತೀವಿ ಗೌಡ್ರೆ. ಅದ್ಯಾಕೆ ನೀವು ಹೇಳ್ದಂಗೆ ನಾವು ಕೇಳ್ಬೇಕು? ನೀವು ಹೇಳ್ದಂಗೆ ನಾವು ಕೇಳಲ್ಲ. ನಾವೆಲ್ಲ ತೋರಿಸ್ಕೊಂತೀವಿ, ನಮಗೆ ಗೊತ್ತೈತೆ ತೋರಿಸ್ಕೊಂಬೋದು. ನಮಗೆ ದಂಡ ಹಾಕಿಸ್ರಿ ಗೌಡ್ರೆ, ನಮಗೆ ದಂಡ ಹಾಕಿಸ್ಕೊಡ್ಬೇಕು ಅಷ್ಟೇ. ನೀವು ಅವ್ರು ಮಾಡಿರೋ ತಪ್ಪಿಗೆ ದಂಡ ಹಾಕಿಸ್ಕೊಡ್ಬೇಕು. ಹೆಂಗೆ ಕೊಡ್ತಾರೆ ದಂಡನ? ಮುಚ್ಚ ಬಾಯಿ. ನಡಿಯ ತೋರಿಸ್ತೀವಿ ಅಂದ್ರೆ ಕೇಳಲ್ಲ. ಕೋಮ್ಲಮ್ಮ ಸುಮ್ಮನಿರು. ಏನು ಇಷ್ಟೊಂದು ಜೋರು ಮಾಡ್ತಾ ಇದೆಯಲ್ಲ? ಮಾಡೋದು ತಪ್ಪೆಲ್ಲ ಮಾಡಿಬಿಟ್ಟು ಇಷ್ಟೊಂದು ಜೋರು ಮಾಡೋದು ಒಳ್ಳೇದಲ್ಲ ಕಣಮ್ಮ. ಏನು ಜೋರು ಮಾಡ್ತಾ ಇದೆಯಾ ನೀನು? ಸ್ವಲ್ಪ ಯೋಚನೆ ಮಾಡಮ್ಮ, ಯಾರು ತಪ್ಪು ಯಾರು ಸರಿ ಅಂತ. ತಪ್ಪು ಮಾಡಿಬಿಟ್ಟು ಅವ್ರ ಮೇಲೆ ಜೋರು ಮಾಡಿದ್ರೆ ಅಲ್ಲ ನಿಮ್ಗೇನು ಅನ್ಸೋದಿಲ್ವಾ? ಎಲ್ಲ ಕಣಮ್ಮ ಸೌಮ್ಯ, ಎಷ್ಟು ಬಾಯೋ ಬಾಯ್ ಮಾಡಿದೆ ನಾನೇನು ಅಲ್ಲ. ಇದಕ್ಕೇನು ಹೇಳ್ತೀಯಾ? ನಾನೇನಂತ ತಪ್ಪು ಮಾಡಿಲ್ಲ ಗೌಡ್ರೆ, ನಾನು ಹಂಗೆ ಮಾಡಿಲ್ಲ ಅಂತೇಳಿ ಅಷ್ಟೊಂದು ಕಾನ್ಫಿಡೆನ್ಸಾಗೆ ಇಲ್ಲ 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 ಅಂತ ನನ್ನ ಹತ್ರ ವಾದ ಮಾಡ್ದಲ್ಲ. ಇದಕ್ಕೇನು ಹೇಳ್ತೀಯ ನೀನು? ಏನಮ್ಮ ಇದಕ್ಕೇನು ಹೇಳ್ತೀಯ? ಗೊತ್ತಾಗಲ್ವಾ ಈ ರೀತಿ ಕೆಲಸಗಳು ಮಾಡೋಕೆ ನಿಮಗೆ? ಏನು ಮಾಡೋಕ್ಕೆ ಕೆಲಸಗಳಿಲ್ವಾ? ಇಂಥ ಊರುಗಳಿಗೆ ಮಾಡ್ಕೊಂಡು ಊರಿನ ಮರ್ಯಾದೆ ತೆಗಿಬೇಕು ಅಂತ ಇದ್ದೀರಾ ನೀವೆಲ್ಲನ? ಊರಿನ ಮರ್ಯಾದೆ ತೆಗೆದು ಎಲ್ಲ ನಮಗೆಲ್ಲನ ಅವಮರ್ಯಾದೆ ಮಾಡಬೇಕು ಅಂತ ಇದ್ದೀರಾ? ದೊಡ್ಡವರಾದವ್ರು ಯಾರು ಇದ್ದಾರಪ್ಪ ಈ ಊರಲ್ಲಿ? ಏನು ಬುದ್ಧಿ ಹೇಳೋಕ್ಕಾಗಲ್ವಾ ಈ ರೀತಿ ಹೆಂಗಸರೆಲ್ಲ ಜಗಳ ಮಾಡ್ಕೊಂಡು ಇಂಥ ಕೇಣೆ ಕಿತಾಪತಿಗಳು ಮಾಡ್ತಾರೆ ಅಂತೇಳಿ ಎಲ್ಲ ಅಕ್ಕಪಕ್ಕದ ಊರವರೆಲ್ಲ ಆಡ್ಕೋಬೇಕಲ್ಲ? ಏನಮ್ಮ ನಾಚಿಕೆ ಆಗಲ್ವಾ ನಿಮಗೆ? ಎಂಥ ಕೆಲಸ ಮಾಡಿದ್ದೀರಮ್ಮ? ಸ್ವಲ್ಪ ಯೋಚನೆ ಮಾಡಿ ನಾವೆಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿ. ನೀವೆಲ್ಲ ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಮ್ಗೆ ಗೊತ್ತೈತೆ ನಮ್ಗೆ ಏನು ಕೊಡಬೇಕು, ಏನು ಮಾಡಬೇಕು, ಏನು ತೀರ್ಪು ಕೊಡ್ಬೇಕು ಅನ್ನೋದು ನಮಗೆ ಗೊತ್ತೈತೆ. ಅಲ್ಲ ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾವು. ಅಲ್ಲ ಅದೇಂಗೆ ನೀವು ಹೇಳ್ದಂಗೆ ಕೇಳೋಕ್ಕಾಗುತ್ತೆ? ನೀವು ಹೇಳ್ತೀರಪ್ಪ, ನಾವು ಹೇಳ್ತಿಲ್ವ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ನೀರು ಜೀವಿತ ನಾನು ಮಾತಾಡ್ತೀನಿ ಸುಮ್ಮನೆ. ನೀರಮ್ಮ ಸಾಕು, ನೀನು ಮಾತಾಡಬೇಡ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಸುಮ್ಮನಿರೋ, ಸುಮ್ಮನೆ ನಿಂತ್ಕ. ಸುಮ್ಮನೆ ಇವಾಗ ಸಾಕ್ಷಿ ಐತೆ ಅವ್ರ ಹತ್ರ. ನಿಮ್ಮ ಹತ್ರ ಏನೈತೆ? ನೀವು ಮಾಡಿಲ್ಲ ಅಂತ ಹೇಳ್ತೀರಲ್ಲ, ನಿಮ್ಮ ಹತ್ರ ಏನೈತೆ ಸಾಕ್ಷಿ ನೀವು ಮಾಡಿಲ್ಲ ಅಂತ ಹೇಳೋಕ್ಕೆ? ಅಷ್ಟೊಂದು ಜೋರಾಗಿ ಹೇಳ್ದಲ್ಲಮ್ಮ ಸೌಮ್ಯ. ಇವಾಗ ಏನು ಹೇಳ್ತೀಯ ಇದಕ್ಕೆ? ನೀನು ಮಾಡಿರೋ ಕೆಲಸಕ್ಕೆ ಮಾಡಬಾರ್ದು ಕಣಮ್ಮ. ನಿಯತ್ತನ ಅದಿರ್ಬೇಕು ಮನುಷ್ಯನಿಗೆ, ಒಳ್ಳೆತನ ಅನ್ನೋದಿರಬೇಕು. ಒಳ್ಳೆತನ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಗೆತ್ಕೊಂಡು ಬರ್ಬೋದು. ಏನಮ್ಮ ನೀವು? ಅಯ್ಯೋ ನಿಮ್ಗೆ ಏನಿಂಥ ಬುದ್ಧಿನೋ ಇಂಥ ದುರ್ಬುದ್ಧಿನೋ ಏನೋ ಗೊತ್ತಿಲ್ಲ ಕಣಮ್ಮ. ಹಿಂಗೆ ಮಾಡಬಾರ್ದು. ಯಾರಿಗೇ ಆಗಲಿ ಈ ರೀತಿ ಏನು ಮಾಡೋದು ಒಳ್ಳೇದಲ್ಲ. ಇವ ನಮಗೆ ಗೊತ್ತಿಲ್ಲ. ನಾವು ಏಳು ದೊಡ್ಡ ದಂಡ ಕೊಡಬೇಕು, ಅವಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಷ್ಟೇನೆ. ಅವ್ಳು ತೇಗಿಂತ ಮಾಡಿಕೊಡ್ದು ಇಂಥ ಮಾಡೋರ್ಗು ನಯ ಭಯ ಇರ್ಬೇಕು ಮುಂದೆ. ಈಗಳಪ್ಪ ಹಿಂಗೆ ನಾಲ್ಕು ಮುಂದಕ್ಕೆ ಮರ್ಯಾದೆ ತೆಗೆದು ಏನೋ ಒಂದು ಮಾಡ್ತಾರಪ್ಪ ಅಂಬೋದೊಂದಿದ್ರೆ ನಯ ಭಯ ಇದ್ರೆ ಹಿಂಗೆ ಮಾಡಲ್ಲ. ಇಲ್ಲ ಕಣ್ರಮ್ಮ, ಯಾಕ್ರಮ್ಮ ಹಂಗೆ ಅಂತೀರಾ? ಆ ಪುಣ್ಯಮ್ಮನ ಹಂಗೆಲ್ಲ ಮಾತಾಡಬೇಡ್ದು ಕಣ್ರಮ್ಮ.
ಅದೆಲ್ಲ ಏನೋ ಯಾರೆಲ್ಲ ಅವ್ರವ್ರಿಗೆ ಬೇಕಾಗಿರೋದು ಅವ್ರು ಹೆಂಗೆ ಬೇಕಂಗೆ ಮಾಡ್ಕೊಳಕ್ಕಾಗುತ್ತೆ. ಅವ್ರವ್ರ ಜೀವನ ದೇವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಅವ್ರಿಗೆ ಇಷ್ಟು ಜನ ಮಕ್ಕಳಾಗಬೇಕು, ಅವ್ರ ಮನೆ ಹಿಂಗಿರಬೇಕು ಅಂತೇಳಿ ದೇವ್ರು ಅನ್ನೋದು ದೇವ್ರ ಭಗವಂತ ಕೊಡೋದು. ಅವ್ರಿಗೂ ಮಕ್ಕಳಾದ್ರೆ ಅವ್ರಿಗೇನೇನು ಮಾಡ್ಕೊಂಬಲ್ಲ ಅಂತಾರ. ದೇವ್ರ ಪರಮಾತ್ಮ ಕಂಡುಬಿಟ್ಟಾಗ ಅವ್ರಿಗೂ ಅದೇ ಆಗುತ್ತೆ. ಈ ರೀತಿ ಎಲ್ಲ ಸುಚ್ಚಿ ಮಾತಾಡಬಾರ್ದು. ಒಬ್ರು ಮನಸ್ಸಿಗೆ ಸುಚ್ಚಿ ಮಾತಾಡೋ ಥರ ಮಾತಾಡಬಾರ್ದಮ್ಮ. ಅದೇನು ಹಂಗೆ ಮಾತಾಡ್ತೀರ, ಹಂಗೆಲ್ಲ ಮಾತಾಡಬೇಡ್ರಿ. ಹಂಗೆ ಮಾತಾಡೇ ಇಲ್ಲ ಗೌಡ್ರೆ. ನಾವು ಇಲ್ಲದೆಲ್ಲ ಇವಾಗ ಎಲ್ಲರೂ ಬಂದು ಇಲ್ಲಿ ಹೇಳ್ತಾರೆ, ಬಾಯಕ್ಕೆ ಹೋಳ್ಬೇಡ, ಮಾತಾಡಿಲ್ಲ ನಾನು ಶಾಂತಮ್ಮ ಸರ್ ಸರಿಯಾಗಿ ದಾಟ್ಸಿದೀವಿ ಹೋಗಿ ಅಂದಿದ್ಯ ಅಂದ್ರೆ ಸರಿ ಹೋಗಲ್ಲ ಅಂತ ಸರಿಯ ಬಾಯಿಗೆ ಬಂದಂಗೆ ಹೋಗ್ತಿದೀವಿ. ಇನ್ನು ಅಂದಿಲ್ಲ ಅಂತಾಳೆ. ಅದೆಲ್ಲ ಪ್ರೂಫ್ ಇಲ್ವಲ್ಲ ನಮ್ಮ ತಾಗಿ, ಅದಕ್ಕೆ ಸಾಕ್ಷಿ ಇಲ್ಲದಕ್ಕೆ ಅಂದಿಲ್ಲ ಅಂತಾಳೆ. ಬಿಡು, ಅಂಬ್ಲಿಲ್ಲ ಅಂದ್ರೆ ದೇವ್ರು ನೋಡ್ಕೊಂತಾನೆ ಬಿಡೆ. ದೇವ್ರು ನೋಡ್ಕೊಂತಾನೆ, ದೇವ್ರ ಇದ್ದಾನೆ ಬಿಡೆ, ಅಂಬ್ಲಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ಗೌಡ್ರ ಮುಂದೆ ಸೌಮ್ಯ ಮತ್ತು ಕೋಮಲ ಅವ್ರ ಮನೆ ಬಂಡವಾಳ ಬಯಲಾಯ್ತು. ಸೌಮ್ಯನ ಬಂಡವಾಳ ಅವ್ಳು ಮಾಡಿರೋ ಕೆಲಸ ಚೆನ್ನಾಗಿ ಉಗಿತಾ ಇದ್ದಾರೆ ಗೌಡ್ರೆಲ್ಲನ, ಚೆನ್ನಾಗಿ ಉಗಿತಾ ಇದ್ದಾರೆ. ಇವಾಗ ತೀರ್ಪು ಕೊಡ್ತಾರೆ. ನಾವು ಇಷ್ಟು ಬೇಕೇ ಬೇಕು ಅಂತೇಳಿ ದಂಡ ಹಾಕ್ತೀವಿ. ಗೌಡ್ರು ಕೊನೆಗೆ ಏನು ತೀರ್ಪು ಕೊಡ್ತಾರೆ, ಇಲ್ಲಿ ಆಸ್ಥಾನದಲ್ಲಿರೋಂಥ ದೊಡ್ಡ ವ್ಯಕ್ತಿಗಳು ಇವರಿಬ್ಬರು ಏನು ತೀರ್ಪು ಕೊಡ್ತಾರೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.